Hi guys, welcome to my new vlog. Guys, ನನಗೆ ಫೈನಲಿ ಗೂಗಲ್ ಅಡ್ಸೆನ್ಸ್ ಅಡ್ರೆಸ್ ಏನು ವೆರಿಫಿಕೇಶನ್ ಮಾಡಬೇಕಲ್ಲ ಅದು ಬಂದದ ಗೈಸ್. ಬರೀ 7 ದಿನದ ಒಳಗಡೆ ಬಂದದ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂತಂದ್ರೆ ಅಲ್ಲಿ ನಂದು ಕಾಲೇಜ್ ಅಡ್ಮಿಷನ್ ಅದು ಇದು ಸಲುವಾಗಿ ಅಡ್ಡಾಡಕ್ಕೆ ಹೋಗಿದ್ದೆ. ಅಂದ್ರೆ ಅಡ್ಡಾಡಕ್ಕೆ ಅನ್ನೋಕೆ ಸೊ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದೆ, ಸೊ ಈ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಇದು ಮನೆಗೆ ಜಲ್ದಿ ಬಂದದ ಗೈಸ್. ನಾನು ಯಾವಾಗ ಏನ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ತೀವಲ್ಲ ಅದಾದ ತಕ್ಷಣ ನಮಗೆ ಅಡ್ರೆಸ್ ಈ ಗೂಗಲ್ ಅಡ್ಸೆನ್ಸ್ ಏನು ಅಡ್ರೆಸ್ ಬರ್ತದಲ್ಲ, ಇದು ಮನೆಗೆ ಏನು ಪಿನ್ ಬರ್ತದಲ್ಲ, ಸೊ ಅದಷ್ಟು ಭಾಳ ಜಲ್ದಿ ಬಂದದ. ಹೆಂಗೆ ಬಂದದ ಯಾಕಂತಂದು ಹೇಳ್ತೀನಿ. ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡ್ರಿ ಗೈಸ್. ಆಮೇಲೆ ಯಾವ ರೀತಿ ನೀವು ಅಡ್ರೆಸ್ ಪಿನ್ನನ್ನು ಆ್ಯಡ್ ಮಾಡ್ಬೇಕಂತೆಲ್ಲ ಹೇಳ್ತೇನಂತ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟ್ ಆಫ್ ಆಲ್ ಇನ್ನು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್, ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಗೈಸ್. ಈಗ ಹೇಳ್ತೀನಿ, ಇದು ಗೂಗಲ್ ಅಡ್ಸೆನ್ಸ್ ಮನಿ ಅಡ್ರೆಸ್ಸಿಗೆ ಹೆಂಗೆ ಬರ್ತೈತಿಪ್ಪ ಅಂತಂದ್ರೆ, ಫಸ್ಟ್ ನೀವು ಐಡೆಂಟಿಟಿ ವೆರಿಫಿಕೇಷನ್ನ ಮಾಡ್ಬೇಕು. ನಿಮಗೆ ಯಾರು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕೆ ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರಾಗ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ ಗೈಸ್. ಸೊ ಅದರಲ್ಲಿ ಫುಲ್ ಡೀಟೇಲ್ಸ್ ಹೇಳೀನಿ, ಯಾವ ರೀತಿ ಮಾಡ್ಬೇಕು, ಆಮೇಲೆ ನೀವು ಮಾಡಬೇಕಪ್ಪ ಅಂತಂದ್ರೆ ಅದು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಪ್ಪ ಅಂತಂದ್ರೆ ಯಾವ್ಯಾವ ಸ್ಟೆಪ್ ಕಂಪ್ಲೀಟ್ ಮಾಡ್ಬೇಕು ಅವನ್ನೆಲ್ಲ ಹೇಳಿದ್ದೀನಿ. ಸೊ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ. ಸೊ ಅದು ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಮನಿ ಅಡ್ರೆಸ್ ಏನಿರ್ತದಲ್ಲ ಗೈಸ್, ಅದನ್ನು ಫಸ್ಟ್ ನಿಮ್ಮ ಐಡೆಂಟಿಟಿ ವೆರಿಫಿಕೇಷನ್ದಾಗ ನಿಮ್ಮ ಮನಿ ಅಡ್ರೆಸ್ಸನ್ನು ಕರೆಕ್ಟಾಗಿ ಆ್ಯಡ್ ಮಾಡಿರಿ ಗೈಸ್. ನಿಮ್ಮ ಮನೆಗೆ ಕರೆಕ್ಟಾಗಿ ಬರಬೇಕಪ್ಪ ಅಂತಂದ್ರೆ ನೀವು ಇರೋ ಅಡ್ರೆಸ್ ಕರೆಕ್ಟಾಗಿ ಕಂಪ್ಲೀಟಾಗಿ ಕರೆಕ್ಟಾಗಿ ಆ್ಯಡ್ ಮಾಡಿರಿ. ಆ್ಯಂಡ್ ಫೋನ್ ನಂಬರ್ ಮಾತ್ರ ಕರೆಕ್ಟಾಗಿ ಆ್ಯಡ್ ಮಾಡಿರಿ. ಫೋನ್ ನಂಬರ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ರಿಪ್ಪ ಅಂತಂದ್ರೆ ಏನಾಗ್ತದೆ, ಪೋಸ್ಟ್ ಆಫೀಸಿಗೆ ಏನು ಇದು ಅಡ್ರೆಸ್ ಹೋಗಿರ್ತದಲ್ಲ, ಸೊ ಅವ್ರು ನಿಮಗೆ ಏನಾದ್ರು ಮನೆಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಕಾಲ್ ಮಾಡಿ ಬರ್ಬೋದು ಗೈಸ್. ಇಲ್ಲಾಂದ್ರೆ ಮತ್ತು ಭಾಳ ಲೇಟ್ ಆಗ್ತೈತಿ. ಮತ್ತು ಆಮೇಲೆ ಇದಕ್ಕೆ ಬರೀ 3 ಅಟೆಂಪ್ಟ್ಸ್ ಅಷ್ಟೇ ಇರ್ತಾವೆ ಗೈಸ್. ಸೊ ಹಾಗಾಗಿ ಒಂದೇ ಅಟೆಂಪ್ಟ್ದಾಗ ಬರೋಕೆ ಟ್ರೈ ಮಾಡಿರಿ. ಈ ನಂದು 1ನೇ ಅಟೆಂಪ್ಟ್ ಒಳಗೆ ನನಗೆ ಬಂದದ ಗೈಸ್, ಬರೀ 7 ಡೇಸ್ ಒಳಗಡೆ. ಆಮೇಲೆ 7 ಡೇಸ್ ಒಳಗೆ ಬಂದೈತಿ ಗೈಸ್. ಆ್ಯಕ್ಚುಲಿ ಅಂದ್ರೆ 4 to 5 ಡೇಸ್ ಒಳಗಡೆ ಬಂದದ. ಆ್ಯಕ್ಚುಲಿ ಮನೆಗೆ ಬಂದಿದ್ದ 7th ಡೇ. ಯಾಕಪ್ಪ ಅಂತಂದ್ರೆ ಇನ್ನು ಹಬ್ಬದ ಸಲುವಾಗಿ ಸೂಟಿ ಬಂದಿದ್ವಲ್ಲ ಗೈಸ್, ಗೌರ್ಮೆಂಟ್ ಹಾಲಿಡೇ ಅದು ಬಂದಿದ್ವಲ್ಲ. ಸೊ ಹಾಗಾಗಿ ಪೋಸ್ಟ್ ಆಫೀಸ್ದಾಗ ಜಲ್ದಿ ಬಂದಿತ್ತು ಅಂತಿದ್ದ. ಸೊ ಅದು ಬಂದು ಕೊಡ್ಲಿಕ್ಕಾಗಲಿಲ್ಲಲ್ಲ. ಈವ್ನಿಂಗ್ ಬಂದಿತ್ತು. ಈವ್ನಿಂಗ್ ಬಂದರೆ ಇವ್ರು ಕೊಡೋಂಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಡೇನ ಮಾರ್ನಿಂಗ್ ಬರ್ತಾರೆ ಪೋಸ್ಟ್ ಮಾಡೋಕೆ. ಸೊ ಅದು ಜಲ್ದಿ ಬಂದಿತ್ತು. ಆಮೇಲೆ ಹಾಲಿಡೇ ಇರೋ ಸಲುವಾಗಿ ಮನೆಗೆ ಲೇಟಾಗಿ ಬಂತು. 7th ಡೇಗೆ ನನಗೆ ಕೈಯಾಗಿ ಬಂದೈತೆ ಗೈಸ್ ಇದು. ಆಮೇಲೆ ಇದ್ರಾಗ ಪಿನ್ ಕೂಡ ಅದ ತೋರಿಸ್ತೀನಂತ ತಡ್ರಿ. ಹಿಂಗೆ ಬರ್ತೈತೆ ನೋಡ್ರಿ ಗೈಸ್, ಒಳಗಡೆ ಹಿಂಗಿರ್ತೈತಿ ನೋಡ್ಬೋದು ನೀವು. ಹಿಂಗೈತಿ ನೋಡ್ರಿ. ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಗೈಸ್, ನೋಡ್ತಿರ್ಬೋದು ನೀವು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರ್ತೈತಿ, ಹೆಂಗೆ ಮಾಡ್ಬೇಕು ಏನಂತಂತೇಳಿ. ಪಿನ್ ಇರ್ತದೆ. ಸೊ ಆ ಪಿನ್ನನ್ನು ನಿಮ್ಮ ಒಂದು ಗೂಗಲ್ ಅಡ್ಸೆನ್ಸ್ದಾಗ ನೀವು ಆ್ಯಡ್ ಮಾಡ್ಬೇಕು. ಅದು ಆ್ಯಡ್ ಮಾಡೋ ಮಟ್ಟ ನಿಮ್ಮ ಒಂದು ಏನೋ ಪೇಮೆಂಟ್ ಬರ್ತದಲ್ಲ, ಸೊ ಅದು ಅಲ್ಲೇ ನಿಲ್ತದ. ಸೊ ಹಾಗಾಗಿ ನೀವೇನು ಮಾಡ್ಬೇಕು, ಈ ಪಿನ್ನನ್ನು ಆ್ಯಡ್ ಮಾಡಬೇಕು. ಕಂಪಲ್ಸರಿಯಾಗಿ ನೀವು ಆ್ಯಡ್ ಮಾಡ್ಬೇಕು. ಸೊ ಹೆಂಗೆ ಆ್ಯಡ್ ಮಾಡ್ಬೇಕು ಏನಂತ ಹೇಳ್ತೀನಿ ನೋಡ್ರಿ ಗೈಸ್. ಈಗ ಓಪನ್ ಮಾಡಿದ್ದೀನಿ ಗೂಗಲ್ ಅಡ್ಸೆನ್ಸನ್ನು. ಈಗ ಇಲ್ಲೇ ನೀವು ನೋಡ್ತಿರ್ಬೋದು, ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತಂತೇಳಿ. ಇದು ಎದಕ್ಕೆ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ, ಈಗ ನಂದು ಒಂದು ಪಿನ್ ಬರ್ತದಲ್ಲ ಅಡ್ರೆಸ್ ಅಂತಂದ್ರೆ, ಇದು ಮನಿ ಪಿನ್ ಬರ್ತದಲ್ಲ. ಸೊ ಹಾಗಾಗಿ ಯುವರ್ ಅಡ್ರೆಸ್ ಅಂತ ಬರ್ತದೆ, ಇಲ್ಲೇ ವೆರಿಫೈ ಅಡ್ರೆಸ್ ಅಂತ ಬರ್ತೈತಿ. ಸೊ ಈ ಪಿನ್ನ ನಾನು ಏನಾದರೂ ಈಗ ಅಪ್ಲೈ ಮಾಡಿದಾದ್ಮೇಲೆ ಇದು ಆ್ಯಕ್ಷನ್ ಬಟನ್ ಏನಿರ್ತದಲ್ಲ, ಇದೇನು ಹೋಲ್ಡ್ ಏನೈತಲ್ಲ ಇದು ಕ್ಲಿಯರ್ ಆಗ್ತದೆ. ಈಗ ನಾನು ಇಲ್ಲಿ ಆ್ಯಕ್ಷನ್ ಮೇಲೆ ಈ ಆ್ಯಕ್ಷನ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನಾನು ವೆರಿಫಿಕೇಷನ್ ಚೆಕ್ ಅಂತ ಇಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ ನಾನು ಪಿನ್ನ ಹಾಕ್ಬೋದು. ನಾನು ಇಲ್ಲೇ ಅಪ್ಲೈ ಮಾಡ್ತೀನಿ. ಆ್ಯಕ್ಷನ್ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು ನೀವು, ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿಂದ ಇಲ್ಲಿ ಬಂತ ವೆರಿಫೈ ಯುವರ್ ಅಡ್ರೆಸ್ ಅಂತಂತೇಳಿ ಐಡೆಂಟಿಟಿ. ಆಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗೈತಿ. ನೀಡ್ಸ್ ಅಟೆನ್ಷನ್ ಅಂತೈತಿ. ಏನಪ್ಪ ಅದಂದ್ರೆ ಅಡ್ರೆಸ್ ವೆರಿಫಿಕೇಷನ್ ಏನೈತಿ ನೀಡ್ಸ್ ಐತಿ. ಯಾಕಪ್ಪ ಅಂದ್ರೆ ಈಗ 6 ಡಿಜಿಟ್ ವೆರಿಫಿಕೇಷನ್ ಪಿನ್ ಏನು ಬಂದಿರ್ತದಲ್ಲ ನಮ್ಮ ಮನೆಗೆ, ಆ ಪಿನ್ನನ್ನು ನಾನು ಇಲ್ಲೇ ಆ್ಯಡ್ ಮಾಡಬೇಕು. ಈಗ ನನಗೆ ಮನೆಗೆ ಬಂದಿರೋಂಥ ಪಿನ್ನನ್ನು ನಾನು ಈಗ ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ತೋರಿಸ್ತೇನಂತ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಯು ಹ್ಯಾವ್ 3 ಅಟೆಂಪ್ಟ್ಸ್ ರಿಮೈನಿಂಗ್ ಅಂತಂತ ಐತಿ. ಯಾಕೆ ಈಗ ಈ 1ನೇ ಅಟೆಂಪ್ಟಿಗೆ ನನಗೆ ಬಂದದ ಈಗ ಆಲ್ರೆಡಿ.
ಒಂದನೇ ಅಟೆಂಪ್ಟಿಗೆ ಈಗ ಬಂದದ ನಂಗೆ ಈಗ ಆಲ್ರೆಡಿ ನೀವು ನೋಡಿರ್ಬೋದ. ಈಗ ಆಗಲೇ ಈಗ ಏನ 3 ಅಟೆಂಪ್ಟ್ಸ್ ಅಂತ ಐತ್ಲ, ಲಾಸ್ಟ್ ಬರೀ 3 ಅಟೆಂಪ್ಟ್ಸ್ ಅಷ್ಟೇ ಇರ್ತಾವ. ಈಗ ನಂದು ಈಗ 1ನೇ ಅಟೆಂಪ್ಟ ಮುಗೀತ, ಯಾಕಂದ್ರೆ ಬಂತು ಈಗ ನಂಗೆ ಆಲ್ರೆಡಿ. ನಮ್ಗೆ ಒಂದು ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ನಾನು ಏನು ಮಾಡ್ಬೋದಾ, ರೀಸೆಂಡ್ ಪಿನ್ ಯಾವಾಗ ಮಾಡ್ಬೋದು, 1 ತಿಂಗಳ ಮಟ್ಟ ಬರಲಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು, ರೀಸೆಂಡನ್ನು ಮಾಡ್ಬೋದು. ಓಕೆ, ಈಗ ನನ್ನ ಪಿನ್ನನ್ನು ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೇನೆ. ಈಗ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಂದು 6 ಡಿಜಿಟ್ ಪಿನ್ನನ್ನು. ಇದನ್ನು 1 ಸರ್ತಿ ಇಲ್ಲ 2 ಸರ್ತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ, ಕರೆಕ್ಟಾಗಿ ಪಿನ್ನನ್ನು ಆ್ಯಡ್ ಮಾಡಿರಿ ಗೈಸ್. ಆಮೇಲೆ ಆ್ಯಡ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಏನು ಬಂತ, ಕಂಪ್ಲೀಟೆಡ್ ಏನು ಬಂತ, ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತಂತೇಳಿ ಬಂತ. ಈಗ ಇಲ್ಲಿ ಏನೈತಲ್ಲ, ಈಗ ರಿಫ್ರೆಶ್ ಮಾಡಿ ನೋಡೋಣ ಅಂತ ಏನು ಬರ್ತದ ಅಂಥೇಳಿ. ಹಾಂ ಗೈಸ್, ಈಗ ನೋಡ್ಬೋದಾ ಇಲ್ಲಿ ಮೇಲೆ ಆ್ಯಕ್ಷನ್ ಬಟನ್ ಇಲ್ಲಿ ಏನು ಬಂದಿತ್ತಲ್ಲ, ಈಗ ಕ್ಲಿಯರ್ ಆಯ್ತಾ, ಹೌದಾ. ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಯ್ತಾ, ಈಗ ಆಲ್ರೆಡಿ ಕಂಪ್ಲೀಟ್ ಆಯ್ತು. ಈಗ ನಂದು ಗೂಗಲ್ ಅಡ್ರೆಸ್ ಏನಿರ್ತದಲ್ಲ ಅದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ಸ್, ಅದನ್ನು ಹೇಳ್ತೇನಂತ. ಇದು ನಿಮಗೆ ಅರ್ಥ ಆಗಿರ್ಬೋದು ಅನ್ಸದ ಹೆಂಗೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಬೋದು ಅಂತ ಹೇಳಿ. ಗೈಸ್ ನೋಡಿದ್ರಿ ಎಲ್ಲ ಪಿನ್ನನ್ನು ಹೆಂಗೆ ಆ್ಯಡ್ ಮಾಡ್ಬೇಕಂತ ಹೇಳಿ. ಸೊ ಕರೆಕ್ಟಾಗಿ ಆ್ಯಡ್ ಮಾಡಿರಿ, ಒಂದು ಸರ್ತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ, ಆಮೇಲೆ ಸಬ್ಮಿಟ್ ಮಾಡಿರಿ. ಆಮೇಲೆ ಒಂದು ವೇಳೆ ನಿಮಗೆ ಪಿನ್ ಬಂದಿದ್ದಿಲ್ಲಪ್ಪ ಅಂತಂದ್ರೆ 1 ಮಂತ್ ಮಟ ವೇಟ್ ಮಾಡಿರಿ ಗೈಸ್, 1 ತಿಂಗಳ ಮಟ ವೇಟ್ ಮಾಡಿರಿ. ಒಂದು ವೇಳೆ ಬರಲಿಲ್ಲಪ್ಪ ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಮಾಡಿರಿ, ಅಂದರೆ ರೀಸೆಂಡ್ ಪಿನ್ ಅಂತಂತ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೆಕೆಂಡ್ ಟೈಮ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಕೇಳ್ತೈತಿ, ಅಂದ್ರೆ ಅಡ್ರೆಸ್ಸನ್ನು ಕರೆಕ್ಟ್ ಹಾಕಿರಿ ಮತ್ತು ಫೋನ್ ನಂಬರ್ ಕೂಡ ಆ್ಯಡ್ ಮಾಡಿರಿ. ಅದಾದ ತಕ್ಷಣ ನಿಮ್ಗೆ ಮತ್ತು ಬರಲಿಲ್ಲಪ್ಪ ಅಂತಂದ್ರೆ ಮತ್ತು ಇನ್ನೊಮ್ಮೆ ಅಟೆಂಪ್ಟ್ ಮಾಡಿರಿ ಗೈಸ್. ಅದು ಬರಲಿಲ್ಲಪ್ಪ ಅಂದ್ರೆ ಥರ್ಡ್ ಅಟೆಂಪ್ಟ್ ಏನಾಗ್ತದಲ್ಲ, ಡೈರೆಕ್ಟ್ ಮೇಲಿಗೆ ಬರ್ತದ. ಸೊ ಮೇಲ್ ಥ್ರೂ ಏನಾಗ್ತದೆ ನಿಮಗೆ ಅಂದ್ರೆ ಮನೆಗೆ ಯಾವುದೇ ರೀತಿ ನಿಮ್ಗೆ ಗೂಗಲ್ ಅಡ್ಸೆನ್ಸ್ ಪಿನ್ ಬರೋಂಗಿಲ್ಲ. ಡೈರೆಕ್ಟಾಗಿ ಗೂಗಲ್ ಅಡ್ಸೆನ್ಸ್ದವ್ರ ಪಿನ್ನನ್ನು ಜನ್ರೇಟ್ ಮಾಡ್ಕೊಂಡ್ಬಿಡ್ತಾರೆ ಮೇಲಿಗೆ ಬಂದ. ಸೊ ಅಲ್ಲೇ ಕಂಪ್ಲೀಟ್ ಆಗಿಬಿಡ್ತೈತಿ ಥರ್ಡ್ ಅಟೆಂಪ್ಟಿಗೆ. ಬಟ್ ಆದರೂ ಒಂದು ಸರ್ತಿ ಕೈಯಾಗೆ ಬಂದ ತಕ್ಷಣ ಅದು ಖುಷಿನೇ ಬೇರೆ ಇರ್ತೈತಿ ಗೈಸ್ ಅದ. ಸೊ ಹಿಂಗೆ ಮಾಡಿರಿ, ಆದಷ್ಟು ಜಲ್ದಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ರಿ. ಆಮೇಲೆ ಯಾವುದೇ ರೀತಿ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡ್ರಿ, ಅದ್ರಾಗ ಕರೆಕ್ಟನ್ನ ಆ್ಯಡ್ ಮಾಡ್ಕೊಳ್ರಿ ಇಷ್ಟ. ಆಮೇಲೆ ಇದು ನಿಮಗೆ ಇಷ್ಟ ಅಂದ್ರೆ ಇದು ಗೊತ್ತಾಗಿರ್ಬೋದು ಅನ್ಸದ ಯಾವ ರೀತಿ ಗೂಗಲ್ ಅಡ್ಸೆನ್ಸ್ ಪಿನ್ನನ್ನು ಆ್ಯಡ್ ಮಾಡ್ಬೇಕು ಮತ್ತು ಪ್ರೊಸೀಜರ್ ಏನಂತೆಲ್ಲ ಹೇಳಿದೆ. ಸೊ ಲೈಕ್ ಮಾಡಿರಿ ಗೈಸ್, ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಸಿಗ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.